ರೀತಿ ಧರ್ಮಯಾತ್ರೆ ಮಾಡಿದ್ರು ಧರ್ಮಸ್ಥಳದಲ್ಲಿ ಅವ್ರು NIA ತನಿಖೆ ಆಗ್ಬೇಕಂತ ಆಗ್ರಹ ಮಾಡ್ತಾರೆ. ಇದು ಧರ್ಮಯಾತ್ರೆ ಅಲ್ಲ, ಹಾ, ರಾಜಕೀಯ ಯಾತ್ರೆ. ರಾಜಕೀಯ ಯಾತ್ರೆ. SIT ತನಿಖೆ ಮಾಡ್ತಾ ಇದೆ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. NIA ಮಾಡಿ ಅಂತ ಹೇಳ್ತಾರೆ ಅಲ್ವಾ, ತನಿಖೆ ಮಾಡಿ ಅಂತ. ಇದು ತನಿಖೆ ನಡೀತಾ ಇರೋದು ಯಾವುದು? ಧರ್ಮಸ್ಥಳ ಅವ್ರು ಕೇಳ್ತಾ ಇರೋದು ಯಾವುದು? ರಾಷ್ಟ್ರೀಯ ತನಿಖೆ. ಹಾ, ರಾಷ್ಟ್ರೀಯ ತನಿಖೆ. ತನಿಖೆ ಮಾಡೋರು ಪೊಲೀಸ್ನವ್ರೇ ಅಲ್ವಾ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ. ನಂಬರ್ 1. ನಂಬರ್ 2, ಬಿಗಿನಿಂಗ್ ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ, ಸ್ವಲ್ಪ ದಿನದವರೆಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಸಿಕ್ಕಿ ಹೋದ್ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ. ಈಗ ವೀರೇಂದ್ರ ಹೆಗ್ಗಡೆ ಅವರು ಏನಂತ ಹೇಳಿದ್ದಾರೆ? ಸ್ವಾಗತ ಮಾಡಿದ್ದಾರೆ. ಮತ್ತೆ ಇವರು ಏನು ಮಾಡೋದು? ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಗಡೆ ಬರಬೇಕು, ಸತ್ಯ ಗೊತ್ತಾಗಬೇಕು ಜನಗಳಿಗೆ. ಇವರು ನಮ್ಮ ಮೇಲೆ ಇದ್ದಂತ ಅನುಮಾನದ ತೂಗತಿ ಪರಿಹಾರ ಆಗ್ಬೇಕು ಅಂತ ಹೇಳಿದ್ದಾರೆ ಅವರೇ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ. ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ. ಸತ್ಯ ಹೊರಗಡೆ ಬರ್ಲಿ, ಗೊತ್ತಾಗ್ಲಿ. ಅವರಿಗೆ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ದುಡ್ಡು ಬಂದಿದೆ ಈ ಪ್ರಕರಣಕ್ಕೆ, ಹಂಗಾಗಿ NIA ಆಗ್ಬೇಕು. ಇವ್ರಿಗೆ ದುಡ್ಡು ಬಂದಿದೆ ಬಿಜೆಪಿ ಅವರಿಗೆ. ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಇವ್ರಿಗೆ? ಯಾರು ಕೊಡೋರು ಇವ್ರಿಗೆ? ರಾಜಕೀಯವಾಗಿ ಎಲ್ಲ ವಿಚಾರಗಳನ್ನು ರಾಜಕೀಯವಾಗಿ ಬಳಸಕ್ ಹೋಗ್ಬಾರ್ದು. ರಾಜಕೀಯ ಮಾಡ್ಲಿ, ವಿರೋಧ ಪಕ್ಷದವರು ಟೀಕೆ ಮಾಡ್ಲಿ ಸರ್ಕಾರದ ಮೇಲೆ, ಬಟ್ ಎಲ್ಲಾನು ರಾಜಕೀಯಗೊಳಿಸ್ಬಾರ್ದು. ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದರಲ್ಲಿ ಸತ್ಯ ಏನಿಲ್ಲ, ಅಸತ್ಯ ಇರ್ತಕ್ಕಂಥದ್ದು. ಸೌಜನ್ಯ ಕೇಸರಿ ಮತ್ತೆ ರಿಓಪನ್ ಆಗತ್ತೆ ಅಂತ. ಯಾಕಂದ್ರೆ ಒಂದು ಮಹಿಳೆ ಆ ಸೌಜನ್ಯ ಕಿಡ್ನಾಪ್ ಮಾಡಿ ತಾಲೆ ಅಂತ ಹೇಳಿ ನೋಡಪ್ಪ, CBI ಯಾರ ಅಧೀನದಲ್ಲಿ ಇರೋದು? ಸೆಂಟ್ರಲ್. ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇರೋರು ಯಾರು? ಇವರೇ. ಅದರಿಂದ ಏನಂತ ಹೇಳೋದು? ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು? ಇವರು ಯಾರ ಪರ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವ್ರ ಪರ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ. ಯಾರ ಪರ ಇರೋದು ಇವರು? ಬೇರೆ ಕಡೆಯಿಂದ ಫಂಡಿಂಗ್ ಆಗಿದೆಯಾ? ಬೇರೆ ಕಡೆಯಿಂದ ಫಂಡಿಂಗ್ ಆಗಿರೋ ಸಾಧ್ಯತೆ ಇದೆ? ನನಗೆ ಗೊತ್ತಿಲ್ಲ, ಫಂಡಿಂಗ್ ಆಗಿರೋದು ಗೊತ್ತಿಲ್ಲ. ತನಿಖೆ ಮಾಡ್ಲಿ, ಗೊತ್ತಾಗುತ್ತೆ. ಸೌಜನ್ಯ ತಾಯಿಯವ್ರನ್ನ ಭೇಟಿ ಮಾಡಿ ಮರು ತನಿಖೆಗೆ ನಾವು ಆಯ್ತಪ್ಪ. CBI ಯಾರ ಅಧೀನದಲ್ಲಿ ಇರೋದಯ್ಯ? ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ಯಾರ ಪರ ಇದ್ದಾರೆ? ರಾಜಕೀಯ ಲಾಭವನ್ನು ಪಡೆಯಲಿಕ್ಕೆ ಹೌದೌದು. ರಾಜಕೀಯದಲ್ಲಿ ಬೇರೆ ಏನಿದೆ? SIT ತನಿಖೆ ಮಾಡ್ತಾ ಇದೆ. ಸತ್ಯ ಹೊರಗಡೆ ಬರಲಿ, ತನಿಖೆ ಮುಗಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.